ಚಾತುರ್ಮಾಸ್ಯ ಪೂರ್ಣವಾಗಿದೆ. ಲಕ್ಷ್ಮಣ ಕ್ರೋಧದಿಂದ ಸುಗ್ರೀವನ ಅರಮನೆ ಮುಂದೆ ಗರ್ಜಿಸ್ತಾ ಇದ್ದ. ಹೇ ದುಷ್ಟ ವಾನರ ಸುಗ್ರೀವ, ಕೃತಜ್ಞ, ನಿನ್ನ ಸ್ನೇಹಿತ ಶ್ರೀರಾಮ ಅಲ್ಲಿ ಒದ್ದಾಡ್ತಾ ಇರಬೇಕಾದ್ರೆ, ದುಃಖಿತನಾಗಿರಬೇಕಾದ್ರೆ ನಿನ್ನ ಅರಮನೆಯ ಸಂಪತ್ತಿನಲ್ಲಿ ಆನಂದಿಸ್ತಾ ಇದೆಯಾ? ಹೊರಗೆ ಬಾ ಆಚೆ. ಅನೇಕ ಸೇವಕರು ನಡುಗ್ತಾ ಇದ್ರು. ಆದರೆ ಏನು ಮಾಡೋದು, ಇವನು ಇಂಥ ಶಕ್ತಿಶಾಲಿಯಾದ ಮಾತುಗಳನ್ನ ಹಾಡ್ತಾ ಇದ್ದಾನೆ. ಸುಗ್ರೀವನು ಸುಮ್ಮನೆ ಇದ್ದಾನೆ. ಸೈನಿಕರು ಇದ್ಯಾರೋ ದೊಡ್ಡವ್ರ ವಿಷಯ ನಾವ್ಯಾಕೆ ತಲೆ ಹಾಕೋದು ಅಂಥೇಳಿ ಶಾಂತವಾಗಿ ಅವರು ಕುಳಿತಿದ್ದಾರೆ. ಸುಗ್ರೀವ ಮಾತುಗಳನ್ನ ಕೇಳಿ ನಡುಗ್ತಾ ಇದ್ದಾನೆ. ಆದರೆ ಏನು ಮಾಡೋದು, ಲಕ್ಷ್ಮಣ ಕೆಂಡದ ಹಾಗೆ ಅವನು ನಡೆದಾಡ್ತಾ ಇದ್ದಾನೆ ಅರಮನೆ ಮುಂದೆ. ಅದರಿಂದ ತುಂಬ ಯೋಚನೆ ಮಾಡಿ ತಾರಾಳನ್ನು ಮುಂದೆ ಕಳಿಸ್ತಾನೆ. ತಾರ ಲಕ್ಷ್ಮಣನ ಮೊದಲು ಭೇಟಿಯಾಗಿ ತನ್ನ ನಮ್ರ ಭಾವನೆಯಿಂದ ನಮಸ್ಕರಿಸಿ ಗುಣಗಾನ ಮಾಡಿ ಕ್ಷಮೆಯಾಚನೆ ಕೇಳ್ತಾಳೆ. ಲಕ್ಷ್ಮಣನ ಸಿಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ತ್ರೀಯ ಮುಂದೆ ಕ್ರೋಧ ವ್ಯಕ್ತಪಡಿಸೋದಿಲ್ಲ. ಆದರೆ ಹನುಮಂತನಿಗೆ ಗೊತ್ತಿದೆ ಇಷ್ಟು ಸಾಕಾಗೋದಿಲ್ಲ. ತುರಂತವಾಗಿ ಹೋಗಿ ಸುಗ್ರೀವನಿಗೆ ಬುದ್ಧಿವಾದ ಹೇಳ್ತಾನೆ. ಹೇ ಸುಗ್ರೀವ, ಅಷ್ಟು ಬೇಗ ಮರ್ತು ಹೋದ್ಯಾ? ಶ್ರೀರಾಮ ನಿನಗೋಸ್ಕರ ವಾಲಿಯನ್ನು ಎಷ್ಟು ಶೀಘ್ರವಾಗಿ ಸಂಹಾರ ಮಾಡ್ದ, ನಿನ್ನ ದುಃಖದಿಂದ ಪಾರು ಮಾಡ್ದ. ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ಯಾ? ಈ ಸೋಂಬೇರಿತನ, ಈ ಐಶ್ವರ್ಯದ ಸಂಪತ್ತು ನಿನ್ನನ್ನು ಕೃತಜ್ಞನಾಗಿ ಮಾಡಿದೆಯಾ? ಎಚ್ಚರಗಳು, ಹೀಗೆ ಮಾಡಬಾರ್ದು. ಶೀಘ್ರವಾಗಿ ಹೋಗು, ಶ್ರೀರಾಮನ ಕ್ಷಮೆಯಾಚನೆ ಕೇಳು. ಖಂಡಿತವಾಗಿಯೂ ರಾಮಚಂದ್ರ ಕ್ಷಮಿಸ್ತಾನೆ. ಇದೊಂದೇ ನಿನಗೆ ಒಳ್ಳೆಯದು. ಕೃತಜ್ಞ ಭಾವನೆಯನ್ನು ತ್ಯಾಗ ಮಾಡಿ ಸಮೃದ್ಧಿಯ ಜೀವನವನ್ನು ಸ್ವೀಕರಿಸು. ಶರಣಾಗು ಶ್ರೀರಾಮನಿಗೆ. ಈ ಮಾತುಗಳನ್ನು ಕೇಳಿ ಸುಗ್ರೀವನಲ್ಲಿ ಮತ್ತೆ ಪುನಃ ಆ ಉತ್ಸಾಹ, ಆ ಸೇವೆಯ ಮನೋಭಾವನೆ ಜಾಗೃತವಾಯಿತು. ತುರಂತವಾಗಿ ಲಕ್ಷ್ಮಣನ ಹೋಗಿ ಭೇಟಿಯಾಗಿ ಕ್ಷಮೆಯಾಚನೆ ಮಾಡಿ ನಂತರ ಎಲ್ಲ ವಾನರನ್ನು ಕರೆತರುತ್ತಾನೆ. ವಿಶ್ವದ ಎಲ್ಲ ಕಡೆಯಿಂದ ನಾನಾ ರೀತಿಯ ವಾನರರು ಓಡಿ ಬರ್ತಾರೆ. ಕಪ್ಪು, ಬಿಳಿ, ವಿಧ ವಿಧವಾದಂತಹ ಎತ್ತರ ಇರುವಂತಹ ವಾನರರು, ಬಾಲ ಇರುವಂಥದ್ದು, ಬಾಲ ಇಲ್ಲದೆ ಇರುವಂತಹದ್ದು. ಆಕಾಶದಿಂದ ಹದ್ದುಗಳು ನೋಡ್ತಾ ಇದೆ, ಇದ್ಯಾವುದು ಹೊಸ ಸಾಗರ ಬರ್ತಾ ಇದೆ ಅಂತ. ಅದು ಯಾವುದು ಸಾಗರ ಅಲ್ಲ, ಕೋಟ್ಯಾಂತರ ವಾನರರು ವಿಶ್ವದಿಂದ ಕಿಷ್ಕಿಂದಾಗಿ ಬಂದು ಸೇರ್ತಾ ಇದ್ದಾರೆ. ಎಲ್ಲ ವಾನರರು ಭೇಟಿಯಾಗಿ ಸುಗ್ರೀವ 4 ಭಾಗಗಳಾಗಿ ಮಾಡ್ತಾನೆ. ಕೆಲವರನ್ನು ಉತ್ತರದ ಕಡೆ, ಪೂರ್ವ ಕಡೆ, ಪಶ್ಚಿಮ ಕಡೆ ಹಾಗೂ ದಕ್ಷಿಣದ ಕಡೆ ಹನುಮಂತ, ಅಂಗದ ಹಾಗೂ ಜಾಂಬವಂತನ ನಾಯಕರನ್ನಾಗಿ ಮಾಡಿ ಸೀತೆನ ಹುಡುಕ್ಲಿಕ್ಕೆ ಕಳಿಸ್ತಾನೆ. ಹೋಗೋಯ್ತ ಮುಂಚೆ ಶ್ರೀರಾಮ ಹನುಮಂತನ ಕರೆದು, ನಿನ್ನ ಜೊತೆ ಮಾತಾಡಬೇಕು, ಸ್ವಲ್ಪ ಹತ್ತಿರ ಬಾ. ಹನುಮಂತನಿಗೆ ತುಂಬ ಖುಷಿಯಾಗತ್ತೆ. ಮೊದಲ ಬಾರಿಗೆ ಶ್ರೀರಾಮ ತನ್ನು ಕರೆದಿದ್ದಾನೆ. ಪ್ರಥಮವಾಗಿ ಮಾಡಿದಂತಹ ತಪ್ಪು, ನಾನು ಸುಗ್ರೀವನ ಸೇವಕ ಅಂತ ಹೇಳಿದ ಮೇಲೆ ಅದು ಸರಿಪಡಿಸಲಿಕ್ಕೆ ಏನೆಲ್ಲ ರೀತಿ ಪ್ರಯತ್ನ ಮಾಡಿದ್ರೂ ಕೂಡ ಅದು ಯಾಕೋ ರಾಮಚಂದ್ರನ ಜೊತೆ ಮತ್ತೆ ಪುನಃ ಮಾತಾಡಲಿಕ್ಕೆ ಅವಕಾಶವೇ ಸಿಗಲಿಲ್ಲ. ಈಗ ರಾಮಚಂದ್ರನೇ ಕರೀತಾ ಇದೆ ಅಂತ ಖುಷಿಯಿಂದ ಹನುಮಂತ ಹೋಗಿ ತಲೆಬಾಗಿಸಿ ರಾಮಚಂದ್ರನ ಮುಂದೆ ಕೂತ್ಕೋತಾನೆ. ಶ್ರೀರಾಮ ಹನುಮಂತನ ನೋಡಿ ಹೇಳ್ತಾನೆ, ನನ್ನ ಪ್ರೀತಿಯ ಹನುಮಂತ, ನಿನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ. ಈ ಮಾತುಗಳನ್ನು ಕೇಳಿ ಹನುಮಂತನ ರೋಮಗಳು ನಿಲ್ಲಕ್ಕೆ ಶುರು ಆಗತ್ತೆ. ರಾಮಚಂದ್ರ ತನ್ನ ಮೇಲೆ ಬೇಸರಕೊಂಡಿದ್ದಾನೆ ಅಂತ ತಿಳಿದು ತುಂಬ ದುಃಖಿತನಾಗಿದ್ದ. ಈಗ ಅವನಿಗೆ ತುಂಬ ಖುಷಿ ಆಗ್ತಾ ಇದೆ ರಾಮನ ಈ ಉತ್ಸಾಹಭರಿತ ಒಂದು ಮಾತುಗಳನ್ನು ಕೇಳಿ. ರಾಮಚಂದ್ರ ಮುಂದುವರಿಸ್ತಾನೆ, ನನಗೆ ಗೊತ್ತಿದೆ ಈ ಸೈನ್ಯದಲ್ಲಿ ಸೀತೆಯನ್ನು ಹುಡುಕುವಂತಹ ಸಾಮರ್ಥ್ಯ ಯಾರಿಗೋದಿದೆ ಅಂತ ಹೇಳಿದ್ರೆ ಅದು ಕೇವಲ ನಿನಗೆ ಮಾತ್ರ. ಆದ್ದರಿಂದ ನಾನು ನಿನಗೆ ಒಂದು ವಿಶೇಷವಾದಂತಹ ಒಂದು ರತ್ನವನ್ನು ಕೊಡುತ್ತೇನೆ, ತಗೋ ಈ ಉಂಗುರ. ತುಂಬ ಸುಂದರವಾದ ಉಂಗುರ. ರಾಮಚಂದ್ರ ಹೇಳ್ತಾನೆ, ಇದರ ಹಿಂದೆ ಒಂದು ತುಂಬ ಮುಗ್ಧವಾದಂತಹ ಕಥೆ ಇದೆ. ಒಮ್ಮೆ ಸೀತೆ ನನ್ನ ಕಾಲನ್ನು ಒತ್ತುತ್ತಾ ದಂಡಕಾರಣ್ಯದಲ್ಲಿ ಇರಬೇಕಾದ್ರೆ
ಸೀತೆ ಆ ಉಂಗುರವನ್ನು ಎತ್ತಿ ಬಿಸಾಕ್ತಾಳೆ ಕೆಳಗಡೆ. ಯಾಕೆ ಬಿಸಾಕಿದೆ ಅಂತ ಕೇಳಿದಾಗ ಸೀತೆ ಹೇಳ್ತಾಳೆ, ನೀನು ಯಾವುದೋ ಒಂದು ಕಲ್ಲಿನ ಮೇಲೆ ನಿನ್ನ ಪಾದವನ್ನು ಇಟ್ಟಾಗ ಆ ಕಲ್ಲು ಒಂದು ಸುಂದರವಾದ ಸ್ತ್ರೀಯಾಗಿ ಬದಲಾವಣೆಗೊಂಡು ಅಹಲ್ಯ. ಮತ್ತು ಈ ವಜ್ರದ ಉಂಗುರದ ಮೇಲೆ ಕಾಲಿಟ್ಟು ಅದು ಒಂದು ಸುಂದರವಾದ ಸ್ತ್ರೀಗೆ ಪರಿವರ್ತನೆಗೊಂಡ್ರೆ ನನಗೆ ಸ್ಪರ್ಧಿ ಯಾರೂ ಬೇಕಾಗಿಲ್ಲ ಎನ್ನುವಂತಹ ಮುಗ್ಧವಾದ ಮಾತು, ಪ್ರೀತಿಯ ಮಾತುಗಳನ್ನು ಸೀತೆ ಹೇಳಿದ್ದು. ಅದರಿಂದ ನಿನಗೆ ಈ ರತ್ನವನ್ನು ಕೊಡುತ್ತಿದ್ದೇನೆ. ನಿನಗೆ ಸೀತೆ ಭೇಟಿಯಾದಾಗ ಈ ಒಂದು ಉಂಗುರವನ್ನು ಹಾಗೂ ಕಥೆಯನ್ನು ಹೇಳಿದಾಗ ಅವಳು ನೀನು ನನ್ನ ದೂತ ಎಂದು ಅವಳು ಸ್ವೀಕರಿಸ್ತಾಳೆ. ಹನುಮಂತನಿಗೆ ತುಂಬ ಖುಷಿಯಾಗುತ್ತೆ. ಹನುಮ, ಅಂಗದ, ಜಾಂಬವಂತ ಹಾಗೂ ಅನೇಕ ವಾನರರು ದಕ್ಷಿಣದ ಕಡೆ ನಡ್ಕೊಂಡು ಹೋಗ್ತಾರೆ. ಎಷ್ಟು ದೂರ ಹೋದರೂ ಕೂಡ ಎಲ್ಲೂ ಸೀತೆಯ ಪತ್ತೆ ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ಬಾಯಾರಿಕೆ ಆಗ್ತಾ ಇದೆ, ನೀರು ಆಹಾರ ಇಲ್ಲದೆ ಅನೇಕ ವಾನರರು ಚಟ್ಪಡಿಸ್ತಾ ಇದ್ದಾರೆ. ಒಂದು ಸ್ತ್ರೀಗೋಸ್ಕರ ನಾವೆಲ್ಲ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ನಾವು ವಾಪಸ್ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ, ಹೀಗೆಲ್ಲ ಮಾತಾಡ್ತಾಯಿದ್ರು. ಕೇವಲ ಈ ನಾಯಕರಲ್ಲಿ ಉತ್ಸಾಹ ಇರೋ ಕಾರಣ ಅವ್ರು ಇನ್ನೂ ಮುಂದುವರಿಸ್ತಾ ಹೋಗ್ತಾಯಿದ್ರು. ಹೋಗ್ತಾ ಒಂದು ದೊಡ್ಡ ಗುಹೆ ಕಾಣುತ್ತೆ. ಜಾಂಬವಂತ ನೋಡ್ತಾನೆ, ಆ ಗುಹೆ ಒಳಗಿಂದ ಯಾವುದೋ ಒಂದು ನೀರು ಪಕ್ಷಿ ಆಚೆ ಹಾರ್ಕೊಂಡು ಬರ್ತಾ ಇದೆ. ಆಗ ಅವ್ರಿಗೆ ಅನಿಸುತ್ತೆ, ಓ ಇಲ್ಲಿ ನೀರು ಸರೋವರನ ಸಮೀಪ ಇರಬೇಕು ಅಂತ. ಒಳಗೆ ಹೋಗ್ತಾರೆ. ಅದು ತುಂಬ ವಿಶಾಲವಾದ ಗುಹೆ ಆಗಿರುತ್ತೆ, ಆಚೆ ಕಾಣೋದಕ್ಕಿಂತ ತುಂಬ ವಿಶಾಲವಾಗಿತ್ತು. ಒಳಗಡೆ ಹೋಗ್ತಾ ಇದ್ದ ಹಾಗೆ ಒಂದು ದೊಡ್ಡ ಸರೋವರ, ಅನಂತರ ಅಲ್ಲೊಂದು ಸುಂದರವಾದಂತಹ ತಪಸ್ವಿನಿ ಕೂತಿರ್ತಾಳೆ. ಆ ತಪಸ್ವಿನಿ ಹೇಳ್ತಾಳೆ, ಎಲ್ಲರಿಗೂ ಸ್ವಾಗತ, ನಿಮ್ಮನ್ನೇ ನಾನು ಕಾಯ್ತಾ ಇದ್ದೆ, ದಯವಿಟ್ಟು ಆಹಾರವನ್ನು ಸೇವನೆ ಮಾಡಿ ಎಂದು ಹೇಳುತ್ತಾ ಅನೇಕ ರೀತಿಯ ಆಹಾರಗಳು, ಧಾನ್ಯಗಳು, ಅನ್ನ, ಹಣ್ಣುಗಳು, ಬೇರೆ ಬೇರೆ ತಿಂಡಿಗಳು ಎಲ್ಲವೂ ಕೂಡ ಪ್ರಕಟವಾಗುತ್ತೆ. ಎಲ್ಲ ವಾನರು ತುರಂತವಾಗಿ ಸಾಕಷ್ಟು ನೀರು ಕುಡಿದ್ರು. ನಂತರ ಎಲ್ಲ ಆಹಾರವನ್ನು ತಿಂದರು, ಕಂಠ ಪೂರ್ತಿ ತಿಂದರು. ತುಂಬ ಖುಷಿಯಾಯಿತು, ಹೊಟ್ಟೆ ಕಂಠ ಎಲ್ಲ ತುಂಬಿದೆ. ಆ ತಪಸ್ವಿನಿ ಹೇಳ್ತಾಳೆ, ನಾನು ಸ್ವಯಂ ಪ್ರಭಾ. ಇನ್ನು ಅಧಿಕವಾಗಿ ಅವ್ರು ಯಾಳು ಅಂತ ತಿಳಿಯುವಷ್ಟರಲ್ಲಿ ಎಲ್ಲವೂ ಮಾಯ ಆಗಿಬಿಡುತ್ತೆ. ಅನಂತರ ಅವರೊಂದು ಸಮುದ್ರ ತೀರದಲ್ಲಿ ಬಂದು ನಿಂತಿರ್ತಾರೆ. ಏನಾಯಿತು, ಎಲ್ಲಿ ಗುಹೆ ಪ್ರವೇಶ ಮಾಡಿದ್ವಿ, ಎಲ್ಲಿ ಆಹಾರ ತಿಂದ್ವಿ, ಆ ಸ್ವಯಂ ಪ್ರಭಾ ಯಾರು, ಮತ್ತು ಈಗ ಯಾಕೆ ನಾವು ಸಮುದ್ರ ತೀರದಲ್ಲಿದ್ದೀವಿ, ಏನೂ ಗೊತ್ತಾಗ್ತಾ ಇಲ್ಲ. ಸುತ್ತಮುತ್ತ ಕೇಳಿಕ್ಕೂ ಯಾರೂ ಇಲ್ಲ. ಕೆಲವು ದಿವಸಗಳು ಹೀಗೆ ಆಗೋಗುತ್ತೆ, ಹುಡುಕ್ತಾ ಇರ್ತಾರೆ, ಏನೂ ಪತ್ತೆನೇ ಸಿಗ್ತಾ ಇಲ್ಲ. ಇದಕ್ಕಿದ್ದ ಹಾಗೆ ಆಕಾಶಮಾರ್ಗವಾಗಿ ಒಂದು ವಿಶಾಲವಾದ ಹದ್ದು ಹಾರ್ಕೊಂಡು ಬರುತ್ತೆ, ಗಿಡುಗ. ಎಲ್ಲರಿಗೂ ಅನಿಸುತ್ತೆ, ಆಯಿತು, ನಮ್ಮ ಅಂತ್ಯ ಆಯಿತು, ಆಹಾರ ಇಲ್ಲ, ಈಗ ಹದ್ದು ಬಂದ ಮೇಲೆ ತಿನ್ನಲಿಕ್ಕೆ ತಯಾರಾಗ್ತಾ ಇದ್ದೀವಿ ಅಂತ. ಆಗ ಅಂಗದ ಹಾಗೆ ಮಾತಾಡ್ತಾನೆ, ಈ ಗಿಡವನ್ನು ನೋಡಿದ್ರೆ ಇದು ಜಟಾಯು ಥರ ಕಾಣ್ತಾ ಇದೆ ಅಲ್ಲ ಹೇಳಿ ಮಾತಾಡ್ತಾನೆ. ಆಗ ಗಿಡುಗ ಅದಕ್ಕೆ ಕೇಳುತ್ತೆ, ಜಟಾಯು ಅನ್ನುವಂಥ ಶಬ್ದ ಕೇಳಿದಾಗ ಅದು ಹಾರಿಕೊಂಡು ಕೆಳಗೆ ಬರುತ್ತೆ. ತುಂಬ ವಿಶಾಲವಾದಂತಹ ಪಕ್ಷಿ. ಎಲ್ಲ ವಾನರರು ಆ ಕಡೆ ಈ ಕಡೆ ಓಡೋಗ್ಬಿಡ್ತಾರೆ. ಅರೆ ಅಂಗದ, ಹನುಮಂತ ಹಾಗೂ ಜಾಂಬವಂತ ಅಲ್ಲೇ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆ ಗಿಡುಗ ಹತ್ರ ಬರುತ್ತೆ, ಹಾಗೂ ಕೇಳುತ್ತೆ, ಯಾವ ಪದ ಹೇಳಿದ್ರಿ? ಜಟಾಯು. ಜಟಾಯು ನನ್ನ ತಮ್ಮ, ನಾನು ಅವನ ಅಣ್ಣ ಸಂಪಾತಿ. ಒಂದೊಂದು ಸಮಯದಲ್ಲಿ ನಾವೊಂದು ಸ್ಪರ್ಧೆ ಮಾಡ್ತಾ ಇರಬೇಕಾದ್ರೆ ನನ್ನಿಂದ ಅವನು ಬೇರೆಯಾದ. ನನ್ನ ರೆಕ್ಕೆಗಳು ಸೂರ್ಯ ಕಿರಣಗಳ ಸುಟ್ಟು ನಾನು ಇಲ್ಲೂ ಬಂದು ಬಿದ್ದೆ. ಅದೇ ನನಗೆ ವರ ಇತ್ತು, ಒಂದು ಸಮಯದಲ್ಲಿ ಮುಂದೆ ಯಾರೋ ಆದರೂ ಒಬ್ಬರು ಸೀತೆಯನ್ನು ಹುಡ್ಕೊಂಬರ್ತಾಳೆ, ಅವರಿಗೆ ನಾನು ಸೀತೆಯ ಒಂದು ಪತ್ತೆಯನ್ನು ಹೇಳಿದಾಗ ನನ್ನ ರೆಕ್ಕೆಗಳು ಮತ್ತೆ ತಿರ್ಗಾ ಬೆಳೆಯುತ್ತೆ. ಆದ್ದರಿಂದ ನೀವೆಲ್ಲ ಸೀತೆಯನ್ನು ಹುಡುಕ್ತಾ ಬರ್ತಾ ಇದ್ದೀರಾ. ಕೆಲವು ದಿವಸಗಳ ಹಿಂದೆ ರಾವಣ ಒಂದು ವಿಮಾನದಲ್ಲಿ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ, ಇದೇ ದಿಕ್ಕಿನಲ್ಲಿ ಹೋಗಿದ್ದಾನೆ.
ಇಲ್ಲಿಂದ 100 ಯೋಜನ ದೂರದಲ್ಲಿ ಲಂಕಾ ದೇಶ ಇದೆ, ನನಗೆ ಕಾಣ್ತಾ ಇದೆ. ಅಲ್ಲಿ ಸೀತಾಮಾತೆ ಅಲ್ಲಿ ಕುಳಿತಿದ್ದಾಳೆ, ಒಂದು ಮರದ ಕೆಳಗಡೆ ಅಳ್ತಾ ಇದ್ದಾಳೆ. ಅನಂತರ ಇವರೆಲ್ಲರೂ ಹೇಳ್ತಾರೆ ಜಟಾಯು ಹೇಗೆ ಸೀತೆ ಮಾತೆಯ ರಕ್ಷಣೆ ಮಾಡಲಿಕ್ಕೋಸ್ಕರ ತನ್ನ ದೇಹವನ್ನು ತ್ಯಾಗ ಮಾಡ್ದ. ಇದನ್ನು ಕೇಳಿ ಸಂಪಾತಿ ದುಃಖಿಸ್ತಾನೆ. ಆಯಿತು, ಸೀತೆಯನ್ನು ಹುಡುಕಿ ಅಂತ ಹೇಳಿ ಸಂಪಾತಿ ಅವನ ರೆಕ್ಕೆಗಳು ಮತ್ತೆ ತಿರ್ಗ ಚಿಗುರುತ್ತೆ, ಮತ್ತು ಅವನು ಹಾರಿಕೊಂಡು ಹೊರಟೋಗ್ಬಿಡ್ತಾನೆ. ಈಗ ಎಲ್ಲ ವಾನರರಿಗೆ ಖುಷಿಯಾಗತ್ತೆ. ಒಂದು ಸಮಸ್ಯೆ ಅಂತೂ ಪೂರ್ಣ ಆಯಿತು, ಸೀತೆ ಎಲ್ಲಿದ್ದಾಳೆ ಅನ್ನೋದು ಸಿಕ್ತು, ಪತ್ತೆ ಸಿಕ್ತು. ಅರೆ ಈಗ ಮತ್ತೊಂದು ಸಮಸ್ಯೆ, ಈಗ 100 ಯೋಜನ ಸಮುದ್ರ ಇದೆ, ಅದರ ದೂರದಲ್ಲಿ ಸೀತೆ ಇದ್ದಾಳೆ, ಅಲ್ಲಿ ತನಕ ಹೋಗೋರು ಯಾರು? ಈ ಚಿಂತನೆ ಅವ್ರಿಗೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಆಗ ಎಲ್ಲ ವಾನರರು ತಮ್ಮ ತಮ್ಮ ಶಕ್ತಿಯ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಒಬ್ಬ ವಾನರ ಹೇಳ್ತಾನೆ, ನಾನು ಬಹುಶಃ 1 ಯೋಜನ ಹಾರಬಲ್ಲೆ. 1 ಯೋಜನ ಅಂದರೆ 8 ಮೈಲಿ, ಅಂದರೆ 100 ಯೋಜನ ಅಂದರೆ 800 ಮೈಲಿ ದೂರದಲ್ಲಿದ್ದಾಳೆ ಸೀತಾ, ಲಂಕೆ. ಇನ್ನೊಬ್ಬ ವಾನರ ಹೇಳ್ತಾನೆ, ನಾನು 5 ಮೈಲಿ 5 ಯೋಜನ ಹಾರಬಲ್ಲೆ. ಇನ್ನೊಬ್ಬ 10, 20, 50 ಹೀಗೆ ಅನೇಕರು ಅಂದರು. ಅದು ಯಾವುದೂ ಸಾಕಾಗೋದಿಲ್ಲ. ಅದರ ಕೊನೆಯಲ್ಲಿ ಅಂಗದ ಅಂದ, ನಾನು 100 ಯೋಜನ ಹಾರಬಲ್ಲೆ ಅಂತ. ಎಲ್ಲರಿಗೂ ತುಂಬ ಖುಷಿ ಆಗುತ್ತೆ, ಯಾರಾದರೂ ಒಬ್ಬರು ಹಾರ್ತಾ ಇದ್ರಲ್ಲ ಅಂತ. ಅರೆ ಅಂಗದ ಹೇಳ್ತಾನೆ, ಅರೆ ನನಗೆ ವಾಪಸ್ ಬರುವಂಥ ಶಕ್ತಿ ನನಗಿರೋದಿಲ್ಲ. ಮತ್ತೆಲ್ಲರಿಗೂ ತುಂಬ ಬೇಸರ ಆಗುತ್ತೆ. ಜಾಂಬವಂತ ಹೇಳ್ತಾನೆ, ಒಂದಾನೊಂದು ಸಮಯದಲ್ಲಿ ವಾಮನ ಅವತಾರ ಬಂದಿರಬೇಕಾದ್ರೆ ನಾನು ಈ ಸಮಸ್ತ ಬ್ರಹ್ಮಾಂಡವನ್ನು 21 ಬಾರಿ ನಾನು ಪ್ರದಕ್ಷಿಣೆ ಹಾಕಿದೆ ವಾಮನನ ಸುತ್ತ. ಅರೆ ಈಗ ನನಗೆ ವೃದ್ಧಾಪ್ಯ ಬಂದಿದೆ, ನನಗೆ ಆಗೋದಿಲ್ಲ ಅಂತ. ಎಲ್ಲರೂ ಮತ್ತೆ ದುಃಖಿಸ್ತಾ ಇದ್ದಾರೆ, ಏನು ಮಾಡೋದು ಏನು ಮಾಡೋದು. ಅರೆ ಜಾಂಬವಂತ ತುಂಬ ಬುದ್ಧಿವಂತ ಹಿರಿಯ ನಾಯಕ ಗಮನಿಸ್ತಾನೆ. ಎಲ್ಲರೂ ಮಾತಾಡಿದ್ರು, ಒಬ್ಬನೇಬ್ಬ ಮಾತಾಡಿಲ್ಲ, ಅದು ಹನುಮಂತ. ಹನುಮಂತ ಶಾಂತವಾಗಿ ಕೂತ್ಕೊಂಡು ತಪಸ್ಯದಲ್ಲಿ ಕೂತಿದ್ದಾನೆ. ಜಾಂಬವಂತ ಹೋಗಿ ಹನುಮಂತನ ಜಾಗೃತಗೊಳಿಸ್ತಾನೆ. ಹೇ ಹನುಮಂತ, ಈ ಒಂದು ಕಾರ್ಯ ಕೇವಲ ನಿಂದ ಮಾತ್ರ ಸಾಧ್ಯ, ಎಚ್ಚರಗೊಳ್ಳು. ನಿನಗೆ ಅನೇಕ ವರದಾನಗಳಿದೆ. ನಿನ್ನ ಬಾಲ್ಯದಲ್ಲಿರಬೇಕಾದ್ರೆ ಎಲ್ಲ ದೇವಾನ್ ದೇವತೆಗಳು ನಿನಗೆ ಅನೇಕ ಶಕ್ತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಋಷಿಗಳ ಶಾಪದಿಂದ ನೀನು ಮರೆತು ಹೋಗಿದ್ದೀಯ. ಅರೆ ಈಗ ಆ ಶಕ್ತಿಯನ್ನು ಉಪಯೋಗಿಸುತ್ತಾ ಸಮಯ ಬಂದಿದೆ. ರಾಮಚಂದ್ರನ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಇದನ್ನು ನಿನ್ನ ಲಾಭಕ್ಕೋಸ್ಕರ ಉಪಯೋಗಿಸು. ಲೋಕ ಕಲ್ಯಾಣಕ್ಕೋಸ್ಕರ ಈ ಕಾರ್ಯವನ್ನು ನಿನ್ನಿಂದಲೇ ಆಗಬೇಕಾಗಿದೆ ಎಂದು ಪ್ರೇರಣೆ ಕೊಟ್ಟಾಗ ಹನುಮಂತನ ದೇಹ ವಿಶಾಲವಾಗಿ ಬೆಳೆಯಲಿಕ್ಕೆ ಶುರುವಾಯಿತು. ತುಂಬ ಸಂತೋಷದಿಂದ ಉತ್ಸಾಹದಿಂದ, ಆಯಿತು ತಮ್ಮೆಲ್ಲರ ಆಶೀರ್ವಾದದಿಂದ ರಾಮನ ಕೃಪೆಯಿಂದ ನಾನು ಸೀತಾಮಾತೆಯನ್ನು ಹುಡ್ಕೊಂಬರ್ತೀನಿ ಅಂತ ಹೇಳಿ ಮಹೇಂದ್ರ ಪರ್ವತವನ್ನು ಹತ್ತಿ ಜೋರಾಗಿ ಜೈ ಶ್ರೀರಾಮ್ ಅಂತ ಕೂಗ್ತಾ ಆ ಪರ್ವತದ ಮೇಲಿಂದ ಎಗರ್ತಾನೆ. ಎಗರಿದಾಗ ತನ್ನ ಪಾದಗಳಿಂದ, ವಿಶಾಲದ ಪಾದಗಳಿಂದ ಮಹೇಂದ್ರ ಪರ್ವತವನ್ನು ಕೆಳಗೆ ದಬ್ತಾ ಇದ್ದಾಗೆ ಆ ಗಾಳಿಯ ರಭಸಕ್ಕೆ ಅನೇಕ ಮರಗಳು, ಪ್ರಾಣಿಗಳು ಎಲ್ಲವೂ ಕೂಡ ಹನುಮಂತನ ಜೊತೆ ಹಾರ್ಲಿಕ್ಕೆ ಶುರು ಆಗುತ್ತೆ. ಆ ಗಾಳಿಯ ವೇಗಕ್ಕೆ ಸ್ವಲ್ಪ ದೂರ ಹೋಗಿ ಎಲ್ಲ ಕೆಳಗೆ ಬೀಳ್ತಾರೆ. ಸೊ ಹೀಗೆ ಹನುಮಂತ ಈ ಸೀತಾಮಾತೆಯನ್ನು ಹುಡುಕ್ಲಿಕ್ಕೋಸ್ಕರ ಹಾರ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲ ವಾನರರು ಕೊಂಡಾಡ್ತಾರೆ, ಚಪ್ಪಾಳೆ ತಟ್ತಾರೆ, ಖುಷಿ ಪಡ್ತಾರೆ ಹಾಗೂ ಪ್ರಾರ್ಥನೆ ಮಾಡ್ಕೋತಾರೆ. ಹನುಮಂತನ ಈ ಒಂದು ಕಾರ್ಯ ಸಫಲವಾಗಲಿ. ಸಂತೋಷದಿಂದ ಹನುಮಂತ ಸಮುದ್ರ ಮೇಲೆ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ದೂರದಲ್ಲಿ ಒಂದು ದೊಡ್ಡ ಮಿಣುಕ್ತಾ ಇರುವಂತಹ ಚಿನ್ನದ ಪರ್ವತ ಮೇಲ್ ಬರ್ತಾ ಇರೋ ಹಾಗೆ ಕಾಣುತ್ತೆ. ಇದ್ಯಾಕೆ ಹೀಗೆ ಮೇಲ್ ಬರ್ತಾ ಇದೆ ನೋಡ್ತಾ ಇದ್ದ ಹಾಗೆ ಸಂಪೂರ್ಣವಾಗಿ ಮಧ್ಯದಲ್ಲಿ ದೊಡ್ಡ ಪರ್ವತ ಪ್ರಕಟವಾಗಿಬಿಡುತ್ತೆ. ಮತ್ತು ಅದರ ಮೇಲೆ ಒಬ್ಬ ಸುಂದರವಾದ ವ್ಯಕ್ತಿ ನಮಸ್ಕರಿಸ್ತಾನೆ. ಏ ಹನುಮಂತ, ನಾನು ಮೈನಕ ಪರ್ವತ. ಒಂದಾನೊಂದು ಸಮಯದಲ್ಲಿ ಅನೇಕ ಪರ್ವತಗಳಿಗೆ ರೆಕ್ಕೆ ಇತ್ತು. ಅದೇವಳು ಅಹಂಕಾರದಿಂದ ಅನೇಕ ಮಾನವ ಸಮಾಜಗಳ ಮೇಲೆ ಅವರು ಹಲ್ಲೆ ಮಾಡ್ತಾಯಿದ್ರು. ಅದರಿಂದ ಕ್ರೋಧದಿಂದ ಆ ಎಲ್ಲ ರೆಕ್ಕೆಗಳನ್ನು ಕತ್ತರಿಸ್ತಾ ಇದ್ದ ವಜ್ರಾಯುಧದಿಂದ.
ನನ್ನ ಮೇಲೇನೋ ಆಕ್ರಮಣ ಮಾಡಲಿಕ್ಕೆ ಬಂದಾಗ ನಾನು ಹೆದರ್ಕೊಂಡೆ. ಆಗ ವರುಣ ನನ್ನನ್ನು ರಕ್ಷಣೆ ಮಾಡ್ದ. ನಾನು ಸಮುದ್ರ ಆಳಗಳಲ್ಲಿ ಅವನು ಬಚ್ಚಿಟ್ಕೊಂಡ. ಈಗ ವರುಣ ಹೇಳಿದ್ದಾನೆ ನಿನಗೋಸ್ಕರ ಸಹಾಯ ಮಾಡಬೇಕು ಅಂತ ಹೇಳಿ. ಆದ್ದರಿಂದ ನಾನು ಬಂದಿದ್ದೇನೆ, ದಯವಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಮ ಮಾಡು. ಹನುಮಂತ ನೋಡ್ತಾ ಇದ್ದಾನೆ, ಆ ಪರ್ವತದ ಮೇಲೆ ಅನೇಕ ಸುಂದರವಾದಂತಹ ಗಿಡಮೂಲಿಕೆಗಳು, ಅನೇಕ ರಸಭರಿತವಾದಂಥ ಹಣ್ಣುಗಳು, ಆಯುರ್ವೇದ ಮೂಲಿಕೆಗಳು, ಇದೆಲ್ಲವೂ ಕೂಡ ಕೂಡಿದೆ. ಅರೆ ಹನುಮಂತ ಹೇಳ್ತಾನೆ, ಆರಾಮ್ ಮಾಡಲಿಕ್ಕೆ ಈಗ ಸಮಯ ಅಲ್ಲ. ಈಗ ರಾಮಚಂದ್ರನ ಸೇವೆಗೋಸ್ಕರ ಮುಂದಾಗಿದ್ದೇನೆ. ಸೇವೆ ಮುಗಿದ ಮೇಲೆ ನೋಡೋಣ, ವಾಪಸ್ ಬರ್ತಾ ಇದ್ದಾಗ ಬಹುಶಃ ಬರ್ತೀನಿ. ಆದರೂ ಮೈನಕ ಪ್ರಾರ್ಥನೆ ಮಾಡಿರೋ ಕಾರಣ ಅವನ ಮಾತುಗಳಿಗೆ ಗೌರವ ಕೊಡಬೇಕು, ಅಪಮಾನ ಮಾಡಬಾರ್ದು ಅಂತ ಹೇಳಿ ಹನುಮಂತ ಆ ಪರ್ವತನ ಸ್ಪರ್ಶ ಮಾಡಿ ನಮಸ್ಕರಿಸಿ ಅಲ್ಲಿಂದ ಹಾರ್ಕೊಂಡು ಹೊರಟೋಗ್ತಾನೆ. ಮೈನಕನಿಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಬುದ್ಧಿವಂತಿಕೆ ಈ ವ್ಯಕ್ತಿಗೆ ಅಂತ ಖುಷಿ ಪಡ್ತಾನೆ ಅಂತ ಆಶೀರ್ವದಿಸ್ತಾನೆ, ಹನುಮಂತ ಜಯವಾಗಲಿ ಅಂತ. ಹನುಮಂತ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಾ ಇದ್ದ ಹಾಗೆ ಸಮುದ್ರದಿಂದ ಒಂದು ವಿಶಾಲವಾದಂತಹ ಒಂದು ಪ್ರಾಣಿ ಆಚೆ ಬರುತ್ತೆ. ಮುಖ ಮನುಷ್ಯ ರೂಪದ ಹಾಗಿದೆ, ಆದರೆ ದೇಹ ಸರ್ಪದ ರೂಪದ ಹಾಗಿದೆ. ಹಾವಿನ ಹಾಗೆ ಬುಸುಗುಟ್ಟುತ್ತಾ ಅಂತ ದೊಡ್ಡ ಬಾಯಿ ತೆಗೀತಾಳೆ. ಆ ಜೀವಿ ಹೇಳುತ್ತೆ, ನಾನು ಸುರಸ, ನಾಗ ದೇವತೆ, ನಾಗಗಳ ತಾಯಿ. ನನಗೆ ಬ್ರಹ್ಮನ ವರ ಇದೆ, ಯಾರು ಈ ಸಮುದ್ರವನ್ನು ದಾಟುತ್ತಾರೋ ಅವರು ನನ್ನ ಹೊಟ್ಟೆಯನ್ನು ಪ್ರವೇಶ ಮಾಡಬೇಕು ಅಂತ. ಆಗ ಹನುಮಂತ ಅವಳ ಬಾಯಿಗಿಂತ ವಿಶಾಲವಾಗಿ ಅಗಲವಾಗ್ತಾನೆ. ಸುರಸ ಅದಕ್ಕಿಂತ ಜಾಸ್ತಿ ಅಗಲ ಆಗ್ತಾಳೆ. ಹೀಗೆ 2 ಯೋಜನ, 10 ಯೋಜನ, 100 ಯೋಜನ ಅಷ್ಟು ಬಾಯಿ ತೆಗಿತಾಳೆ. ಆಗ ಹನುಮಂತ ಒಂದು ಸಣ್ಣ ನೊಣ ಆಗಿ ಪರಿವರ್ತನೆಗೊಂಡು ಅವಳ ಬಾಯಿಯೊಳಗಡೆ ಉಗ್ಗಿ ಹೊಟ್ಟೆ ತನಕ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಸುರಸಗನ್ಸುತ್ತೆ ಯಾರೋ ತನ್ನ ಹೊಟ್ಟೆ ಪ್ರವೇಶ ಮಾಡಿದ್ದಾಳೆ, ಮತ್ತೆ ವಾಪಸ್ ಬಂದಿದ್ದಾನೆ. ಮತ್ತು ಹನುಮಂತ ನಮಸ್ಕರಿಸಿ ಹೇಳ್ತಾನೆ, ಹೇ ದೇವಿ, ದಯವಿಟ್ಟು ನನಗೆ ಆಶೀರ್ವದಿಸು. ನಿನ್ನ ಇಚ್ಛೆಯ ಅನುಸಾರ ಹಾಗೂ ಬ್ರಹ್ಮನ ವರದನುಸಾರ ನಿನ್ನ ಹೊಟ್ಟೆಯ ಒಳಗಡೆ ಹೋಗಿದ್ದೇನೆ, ಮತ್ತೆ ಪುನಃ ವಾಪಸ್ ಬಂದಿದ್ದೇನೆ. ನಾನು ರಾಮನ ಸೇವೆಯಲ್ಲಿ ಮುಂದಾಗಿದ್ದೇನೆ. ದಯವಿಟ್ಟು ನನಗೆ ಆಶೀರ್ವದಿಸಿ, ನಾನು ಮಾಡ್ತಾ ಇರೋ ಕಾರ್ಯ ಸಫಲವಾಗಲಿ ಎಂದು ಪ್ರಾರ್ಥನೆ ಮಾಡ್ಕೋತಾನೆ. ಸುರಸಾಗೆ ತುಂಬ ಖುಷಿಯಾಗುತ್ತೆ, ಆಶೀರ್ವದಿಸ್ತಾಳೆ. ತುಂಬ ಬುದ್ಧಿವಂತ ವಾನರ, ಸಫಲವಾಗಲಿ ಎಂದು ಆಶೀರ್ವದಿಸಿ ಅವಳು ಹೊರಟೋಗ್ತಾಳೆ. ಹನುಮಂತ ಮುಂದುವರಿತಾನೆ, ಇನ್ನೂ ಏನೇನು ಕಾದಿದೆಯೋ ಸಮುದ್ರದಲ್ಲಿ ಅಂತ. ಮುಂದೆ ಹೋಗ್ತಾ ಇದ್ದಾಗ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಇದಕ್ಕಿದ್ದ ಹಾಗೆ ಅವನ ಹಾರಾಟುವಿಕೆ ಸ್ಥಗಿತವಾಗಿಬಿಡುತ್ತೆ. ಯಾರೋ ಹಿಡ್ಕೊಂಡಿರೋ ಹಂಗೆ ಅನಿಸ್ತಾ ಇದೆ ಹನುಮಂತನಿಗೆ. ಎಲ್ಲಿ ಏನೂ ಕಾಣ್ತಾ ಇಲ್ಲ, ಆದರೆ ಹಾರು ಮುಂದೆ ಮುಂದೆ ಹೋಗ್ತಾ ಇಲ್ಲ. ಮತ್ತೆ ಗಮನಿಸ್ತಾನೆ, ತನ್ನ ಸಮುದ್ರ ಮೇಲೆ ತನ್ನ ನೆರಳನ್ನು ಹಿಡ್ಕೊಂಡು ಯಾರೋ ಎಳಿತಾ ಇದ್ದಾರೆ, ಸಮುದ್ರ ಕೆಳಗಡೆ ಎಳಿತಾ ಇದ್ದಾರೆ. ಇದೊಂದು ರೀತಿಯ ಸಿದ್ಧಿ. ಹನುಮಂತ ಕೇಳಿದ್ದ ಇಂಥ ಸಿದ್ಧಿಗಳಿದೆ ಅಂತ, ಆದರೆ ಇದು ಪ್ರಥಮ ಬಾರಿಗೆ ಇದರ ಒಂದು ಅನುಭವ ಆಗ್ತಾ ಇದೆ. ಮತ್ತು ಸಮುದ್ರಕ್ಕಿನ್ನೇನು ಸ್ಪರ್ಶ ಆಗಬೇಕು, ಆಗ ಒಂದು ವಿಷಯಲ್ಲವಾದಂತಹ ರಾಕ್ಷಸಿ ಅವಳು ಪ್ರಕಟವಾಗ್ತಾಳೆ. ಆಕಾಶವಾಣಿ ನುಡಿಯುತ್ತೆ, ಸಿಂಹಿಕಾ ಅಂತ. ಸಿಂಹಕ ಬಾಯಿ ತೆಗೆದು, ವಿಷದ ಬಾಯಿ ತೆಗೆದು ಹನುಮಂತನ ನುಂಗು ಬಿಡ್ತಾಳೆ. ಹನುಮಂತ ಕ್ರೋಧಗೊಂಡು ಒಳಗಡೆ ತನ್ನ ಉಗುರುಗಳಿಂದ ಅವಳ ಎಲ್ಲ ಅಂಗಾಂಗಗಳನ್ನು ಕತ್ತರಿಸಿ ಹಾಕ್ಬಿಡ್ತಾನೆ. ಎಲ್ಲ ಕತ್ತರಿಸಿ ಹಾಕಿ ಹೊರಗೆ ಬರ್ತಾನೆ. ಅಂಥ ಮಹಾನ್ ರಾಕ್ಷಸಿ ತುಂಡು ತುಂಡಾಗಿ ಬೀಳ್ತಾಳೆ. ಆ ಸಮುದ್ರ ಎಲ್ಲ ರಕ್ತಪಾತ ಆಗುತ್ತೆ. ಹಾಗೂ ಅನೇಕ ತಿಮ್ಮಿಂಗೆಲ್ಲ ಮೀನುಗಳು ಬಂದು ಅವಳ ಎಲ್ಲ ಅಂಗಾಂಗಗಳನ್ನು ತಿಂದು ಹಾಕುತ್ತೆ. ಈಗ ಹನುಮಂತ ಲಂಕೆಯ ಮೇಲೆ ಕಾಲಿಡ್ತಾನೆ. ನೋಡ್ತಾನೆ, ಎಂಥ ಅದ್ಭುತವಾದಂಥ ನಗರ, ಚಿನ್ನದ ನಗರಿ, ಅನೇಕ ಕೋಟೆಗಳಿಂದ ಕೂಡಿದೆ, ಇಂಥ ಸುರಕ್ಷಿತವಾಗಿದೆ, ತುಂಬ ಸುಂದರವಾಗಿ ಕಟ್ಟಿಸಿದ್ದಾನೆ. ಹಾಗೆಲ್ಲ ಕಡೆ ಹಸಿರು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಸೀತೆಯನ್ನು ಎಲ್ಲಿ ಹುಡುಕೋದು ಅಂತ ಅವನು ಯೋಚನೆ ಮಾಡ್ತಾನೆ. ಸರಿ, ಈಗ ಬೆಳಗ್ಗೆ ಬೇಡ, ರಾತ್ರಿ ಆಗಲಿ ಅಂಥೇಳಿ ಕಾಯ್ತಾನೆ. ಸೊ ರಾತ್ರಿ ಆಗ್ತಾ ಇದ್ದ ಹಾಗೆ ಒಂದು ಬೆಕ್ಕಾಗಿ ಪರಿವರ್ತನೆಗೊಂಡು ತುಂಬ ಸೂಕ್ಷ್ಮವಾಗಿ ಕೋಟೆಯನ್ನು ಪ್ರವೇಶ ಮಾಡ್ತಾ ಹೋಗ್ತಾನೆ. ಎಲ್ಲ ಸೈನಿಕರು ಮಲ್ಕೊಂಡಿರ್ತಾರೆ, ಯಾರೂ ಗಮನಿಸೋದಿಲ್ಲ ಅಂತ ಹೇಳಿ ಕೋಟೆ ಪ್ರವೇಶ ಮಾಡ್ತಾ ಇದ್ದಾಗೆ ಒಂದು ಗರ್ಜನೆ ಶಬ್ದ ಕೇಳುತ್ತೆ. ಯಾರು ನೀನು?
ಎಷ್ಟು ಧೈರ್ಯ ನಿನಗೆ ಪ್ರವೇಶ ಮಾಡಲಿಕ್ಕೆ ಅಂತ. ಮತ್ತು ಬೆಕ್ಕಿನ ರೂಪದಿಂದ ಹನುಮಂತ ತಲೆ ಮೇಲೆತ್ತಿ ನೋಡಿದಾಗ ವಿಶಾಲ ದೈತ್ಯಾಕಾರದ ದೇಹ, ತುಂಬ ಭಯಂಕರವಾದ ಕಣ್ಣುಗಳು ಅವನು ನೋಡಿಕೊಂಡು ಗರ್ಜಿಸ್ತಾ ಇದೆ. ಹನುಮಂತ ಅಂದ್ಕೊಂಡ, ಗೊತ್ತಾಯ್ತಲ್ಲ ಇನ್ಯಾಕೆ ಈ ಮಾರುವೇಷ ಅಂಥೇಳಿ ಮತ್ತೆ ಪುನಃ ವಿಶಾಲವಾದ ರೂಪದಲ್ಲಿ ಪ್ರಕಟವಾಗ್ತಾನೆ. ಆಗ ರಾಕ್ಷಸಿ ಹೇಳ್ತಾಳೆ, ನಾನು ಲಂಕಿನಿ, ನನ್ನ ಅನುಮತಿ ಇಲ್ಲದೆ, ರಾವಣನ ಅನುಮತಿ ಇಲ್ಲದೆ ಯಾರೂ ಕೂಡ ಲಂಕೆನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಧೈರ್ಯ ನಿಮಗೆ ಪ್ರವೇಶ ಮಾಡಲಿಕ್ಕೆ ಅಂಥೇಳಿ ಎತ್ತಿ ಅವನ ಕಪಾಳಕ್ಕೆ ಹೊಡಿತಾಳೆ. ಹನುಮಂತನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೇ ಹೊಡಿಯೋಕ್ಕೆ ಬರ್ತಾಳಲ್ಲ ಇವಳು, ಯಾವತ್ತೂ ಈ ರೀತಿ ಯಾರೂ ಹೊಡೆದಿರಲಿಲ್ಲ. ತುಂಬ ಸಿಟ್ಟು ಬರುತ್ತೆ. ಮುಷ್ಟಿ ತಗೊಂಡು ಆ ಸಿಂಹಿಕಾಗ ಜೋರಾಗಿ ಗುದ್ದುತ್ತಾನೆ. ಗುದ್ದಿದ ತಕ್ಷಣ ಸಿಂಹಿಕ ದೂರದಲ್ಲಿ ಹೋಗಿ ಬೀಳ್ತಾಳೆ, ಎಗ್ರಿ ಬೀಳ್ತಾಳೆ ಕೆಳಗಡೆ, ಜೋರಾಗಿ ಕೂಗ್ತಾಳೆ, ನೋವಾಗತ್ತೆ. ನಂತರ ಅವಳು ಎದ್ದು ಅಳಕ್ಕೆ ಶುರು ಮಾಡ್ತಾಳೆ. ಎದ್ದು ಮತ್ತು ಕ್ಷಮೆಯಾಚನೆ ಕೇಳೋಕ್ಕೆ ಶುರು ಮಾಡ್ತಾಳೆ. ನನ್ನನ್ನು ಕ್ಷಮೆ ಮಾಡು, ನಾನು ತಪ್ಪು ಮಾಡಿದೆ. ಬ್ರಹ್ಮ ಒಂದು ಸಮಯದಲ್ಲಿ ನನಗೆ ಹೇಳಿದ್ದ, ಯಾವಾಗ ಅವನ ವಾನರ ಬಂದು ನಿನಗೆ ಗುದ್ದುತ್ತಾನೋ ಆ ದಿವಸವೇ ಲಂಕೆಯ ಸಮಾಪ್ತಿ ಅನ್ನೋದು ಶುರುವಾಗುತ್ತೆ, ರಾವಣನ ಅಂತ್ಯ ಅನ್ನೋದು ಶುರುವಾಗುತ್ತೆ. ಅದರಿಂದ ಬಹುಶಃ ಸಮಯ ಬಂದಿದೆ, ಆಯಿತು ನೀನು ಒಳಗೆ ಹೋಗು ಅಂತ ಹೇಳಿ ಆ ರಾಕ್ಷಸಿ ಅದೃಶ್ಯಳಾಗ್ತಾಳೆ. ಹನುಮಂತನಿಗೆ ತುಂಬ ಖುಷಿ ಆಗುತ್ತೆ. ಒಂದು ಹೊಡೆತದಿಂದ ದಾರಿ ಸರಿಯಾದರೆ ಇನ್ನು ಮುಂದೆ ಇನ್ನೇನು ಹೊಡೆತಗಳು ನೀಡಬೇಕೇನೋ ಅಂತ ಯೋಚನೆ ಮಾಡ್ತಾ ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಹರೇ ಕೃಷ್ಣ.